Hey guys, welcome back to my channel. After a long time on video ಮಾಡ್ತಾ ಇರೋದು, ವ್ಲಾಗ್ ಮಾಡ್ತಾ ಇರೋದು. ಸೊ ಇವತ್ತು ಹೋಗ್ತಾ ಇದೀವಿ ನಾವು ಮೂವಿಗೆ. ಸೊ ಕೇಳಿ ನಮ್ಮ ಧ್ರುವ ಸರ್ಜಾ. ನೋಡೋಣ ಬನ್ನಿ ಯಾವ ತರ ಇರುತ್ತೆ ಮೂವಿ ಏನು ಅಂತ. ಸೊ ಮೂವಿ ಶೂಟ್ ಮಾಡಕ್ ಹೋಗಲ್ಲ ನಾನು, 90% ಮೊಬೈಲಲ್ಲಿ ರೆಕಾರ್ಡ್ ಮಾಡಕ್ ಹೋಗಲ್ಲ. ನೋಡೋಣ, ರಿವ್ಯೂ ಹೇಳ್ತೀನಿ ನಾನು ಹೆಂಗಿರುತ್ತೆ ಏನ್ ಕತೆ ಅಂತ. ಈ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ರಿವ್ಯೂ ಯಾವ ತರ ಇರುತ್ತೆ ಅಂತ. ಸೊ ಟಿಕೆಟ್ಸ್ ಎಲ್ಲ ಅವೈಲಬಲ್ ಸಿಗ್ತಾ ಇಲ್ಲ ನನ್ನ ಪ್ರಕಾರ. ಜ್ಞಾನ್ ಗುರು ಹೋಗ್ತಾ ಕೇಳ್ತಾ ಇದ್ದಾನೆ. ಇಷ್ಟೊಂದು ಖಾಲಿ ಆಗಿದೆ ರೋಡ್, ಹೋದ್ರೆ ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ಓಕೆ, ಸೊ ನಾನು ಲಾಗ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬರ್ತಾ ಇದೆ. ಯಾವುದೇ ಶಾರ್ಟ್ ವಿಡಿಯೋ ಆಗ್ಲಿ ಇಲ್ಲ ಯಾವುದೇ ತರ ಇದು ಅಪ್ಲೋಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ರೀಸನ್ ಇದೆ, ಟೈಮ್ ಸಿಗ್ತಾ ಇಲ್ಲ ವರ್ಕು. ಸೊ ಎಲ್ಲೂ ರೈಡು ಹೋಗ್ತಾ ಇಲ್ಲ, ನಾನು ರೈಡ್ ಹೋಗೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಓಕೆ, 1 ಸೆಕೆಂಡ್, ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾನೆ. ಹಲೋ, ಬರ್ತಾ ಇದೀರಿ? ಅವನು ಅವನು ಬರ್ತಾನೆ, ಇದು 5 ಗಂಟೆ ಕರೆಕ್ಟಾಗಿ ಬರ್ತಾನಲ್ವೇ? ಈಗೆಲ್ಲ ನೆನ್ನೆ ಅವನು ಗೊತ್ತಿಲ್ಲ, ಕೊತ್ಕೊಂಡಲ್ಲಿಗೆ ಇದೀನಿ ಅಂತ ಫೋನ್ ಮಾಡಿದ್ದ. ಕುತ್ಕೊಂಡಲ್ಲಿ. ಹಾ ಸರಿ. ಸರಿ, ಓಕೆ. ಸೊ 3 ಟಿಕೆಟ್ ಬುಕ್ ಮಾಡಿದ್ದೀನಿ ಗಾಯ್ಸ್. ಸೊ ಇಲ್ಲ, ನಮ್ಮ ಗ್ರ್ಯಾಂಡ್ ಸಿನಿಮಾ ಹೊಸೂರ್. ಸೊ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೋಡಿ ಟ್ರೈ ಮಾಡಿ. ಅಲ್ಲಿ ಒಳ್ಳೆ ಫ್ಯಾಮಿಲಿ ಅವ್ರಿಗೆಲ್ಲ ಚೆನ್ನಾಗಿದೆ, ಫ್ರೆಂಡ್ಸ್ಗೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಸೂಪರ್ ಆಗಿದೆ, ಒಳ್ಳೆ ಸೆಕ್ಯೂರಿಟಿ ಇದೆ ಅಂಡ್ ಒಳ್ಳೆ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ, ಏನಂತ ಇದಿಲ್ಲ, ಎಲ್ಲ ಬಜೆಟ್ ಫ್ರೆಂಡ್ಲಿ. ಸೊ ನಮ್ಮ ಇದು ಬರುತ್ತಲ್ಲ, ಇಲ್ಲಿ ಕಳಿ ರೋಡ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಇದಿರೋದು ಹೊಸದಾಗ ಮೀನ್ಸ್ ಓಪನ್ ಆಗಿ ತುಂಬಾ ದಿನ ಆಗಿದೆ. ಬಟ್ ಪಾಪ್ಯುಲರ್ ಅಂದ್ರೆ ಆಗ್ತಾ ಇದೆ, ಅದು ಏನು ಅಷ್ಟೊಂದು ಇದೇನಿಲ್ಲ, ಆಗ್ತಾ ಇದೆ, ಚೆನ್ನಾಗಿದೆ. ಇದಕ್ಕೆ 2 ರೂಟ್ ಇದೆ ಬರೋಕ್ಕೆ. ಒಂದು ಹೊಸೂರಿಂದ ಬರ್ಬೋದು, ಇನ್ನೊಂದು ನೋಡಿ ನಾವು ಹೋಗ್ತಾ ಇದೀರಲ್ಲ ಟಿ ವಿ ಎಸ್ ರೋಡ್. ಸೊ ನನ್ನ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾನೆ. ಓಕೆ, ಮಾಡಲಿ, ಹೋಗಿ ಅಲ್ಲೋ ಡೆಸ್ಟಿನೇಷನ್ ಹತ್ರ ಹೋಗಿ ರೀಚ್ ಮಾಡಿ ಫೋನ್ ಮಾಡೋಣ. ಯಾವುದು ಲಾರಿಗಳು ಸಿಕ್ಕಾಪಟ್ಟೆ ಇದಾವೆ, ಹೊಸ ಲಾರಿಗಳು. ಯಾವ್ದು ಅಶೋಕ್ ಲೇಲ್ಯಾಂಡ? ಹಾ, ಅಶೋಕ್ ಲೇಲ್ಯಾಂಡ್. ನೋಡಿ ಕಿತ್ತೋದ್ ನನ್ ಮಕ್ಳು ಹಿಂಗ್ ಬರ್ತಾರ. I-20.
ಬನ್ನಿ ಬನ್ನಿ ಹೋಗೋಣ ಈಗ ಮೂವಿ ನೋಡಕ್ಕೆ. ಹಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮೂವಿ ಯಾವ ತರ ಇದೆ ಅಂತ. ನಾನು ನೋಗೂ ಗೊತ್ತಿಲ್ಲ, ಎಕ್ಸೈಡ್ ಆಗಿದ್ದೀನಿ. ಆಕ್ಚುಲಿ ನಿನ್ನೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡೆ, ಬಟ್ ಕಂಪನಿ ಇಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಫೋನ್ ಮಾಡಿದೆ, ಅವನು ಅಂದ ಹೋಗೋಣ ನಾಳೆ ಹೋಗೋಣ ಫ್ರೀ ಇರ್ತೀನಿ ಅಂತ. ಒಂದು ಮದುವೆ ಫಿಕ್ಸ್ ಆಗಿದೆ, ಮದುವೆ ಪ್ರಿಪ್ರೇಷನ್ ಅಲ್ಲಿ ಇದ್ದಾನೆ ಅವನು. ಸೊ ಒಂದು ಜಾಸ್ತಿ ಕರೆಯಕ್ ಆಗಲ್ಲ. ಬಟ್ ಆಕ್ಚುಲಿ ಬೆಳಗ್ಗೆ 2 ಶೋ ಮಿಸ್ ಮಾಡ್ಕೊಂಡೆ ನಾನು. ಹೋಗ್ಬೋದಾಯ್ತು ನಾನು ಆರಾಮಾಗೆ, ಅವನಿಂದ ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ನೋಡೋಣ ಬನ್ನಿ ಯಾವ ತರ ಇರುತ್ತೆ ಮೂವಿ, ಏನ್ ಕತೆ ಅಂತ. ನಯಾರ. ಸೊ ನಿಮ್ಗೆ ಪರ್ಟಿಕ್ಯುಲರ್ ಆಗಿ R15 ಅದೇ ಮೀನ್ಸ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿರೋರ್ಗೆ ಎಷ್ಟು ಮೈಲೇಜ್ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ತರ. ನನಗೆ ಆಲ್ಮೋಸ್ಟ್ ಈಗ ಹೈವೇದಲ್ಲಿ ಒಂದು 47, 48 ಆ ತರ. ಮೀನ್ಸ್ ನಾನು ಮೇಂಟೈನ್ ಮಾಡಲ್ಲ ಸ್ಪೀಡ್, ಅಂದ್ರೆ ಮೈಲೇಜ್ ನಾನು ಮೇಂಟೈನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಬ್ಯಾಟಿಂಗ್ ಆಡ್ತಾ ಇರ್ತೀನಿ, ಚೆನ್ನಾಗಿ ರೆಡ್ ಲೈನ್ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಜಾಸ್ತಿ ಜನ R15 ಇಟ್ಟಿದ್ದಾರೆ. ಸೊ ಅವರು ಆಲ್ಮೋಸ್ಟ್ 50 ಅರೌಂಡ್ ಸಿಗ್ತದೆ, 50-52 ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ನನಗೆ ನನ್ನ ಪ್ರಕಾರ ಒಂದು ಆವರೇಜ್ ಒಂದು ನನಗೆ ಒಂದು ಸಿಗ್ತದೆ. ಒಂದು ಹೈವೇದಲ್ಲಿ 47, 45 ಅಂತೂ ಬಿಸಿಲ್ಲ. ಬಟ್ ಅದು ನನಗೆ ಲೋಕಲ್ ಅಲ್ಲಿ ಅಷ್ಟೊಂದು ಸಿಗಲ್ಲ ನನಗೆ. 35 ಅಂದ್ರೆ ಏನೋ ಲೇಟ್ ಆಗಿ ಹೋಗ್ತೀನಿ ಅಂದ್ರೆ ಆ ಟೈಮಲ್ಲಿ ನಾನು ಸ್ವಲ್ಪ ರೆಡ್ ಲೈನ್ ಹಿಡಿತೀನಿ, 130, 120 ಹಂಗೆ ಹಿಡಿತೀನಿ ಸ್ಪೀಡು. ಓಕೆ, ವಿ ಆರ್ ಅಟ್ ತಮಿಳ್ನಾಡು ಬಾರ್ಡರ್. ಸೊ ವಿ ಆರ್ ರೀಚ್ ಟು ತಮಿಳ್ನಾಡು. ಸೊ ಇವತ್ತೇನಂದ್ರೆ May 1 ವರ್ಕರ್ಸ್ ಡೇ. ನಮ್ಮಂತ ವರ್ಕರ್ಸ್ಗೆ ಇವತ್ತು ರಜೆ ಕೊಟ್ಟಿದ್ದಾರೆ. ಏನೇ ರಜೆ ಕೊಟ್ರು ಚೆನ್ನಾಗಿ ಕೆಲಸ ಮಾಡ್ಸ್ಕೊತಾರೆ ಸುಮ್ಮನೆ ಅಷ್ಟೇ. ಬಟ್ ಓಕೆ, ಎಲ್ಲ ಖಾಲಿ ಹೊಡಿತಾರೆ, ಎಲ್ಲೂ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಯಾಕೆ ಈ ತರ ಈ ಕಡೆ ಬರ್ತಾ ಇದಾರೆ, ರೋಡ್ ಕ್ಲೋಸ್ ಮಾಡಿದಾರ? ನೋಡೋಣ ಬನ್ನಿ. ಡಬಲ್ ರೋಡ್ ಮಾಡ್ತಾ ಇದಾರೆ ಗುರು. ಓಕೆ, ನಾಟ್ ಬ್ಯಾಡ್. ಈ ರೋಡಲ್ಲಿ ಬರೋದೇ ನನ್ಗೆ ಇರಿಟೇಷನ್ ಫಸ್ಟ್ ಆಫ್ ಆಲ್. ಆದ್ರೆ ಏನೂ ಮಾಡಕ್ ಆಗಲ್ಲ ಬ್ರೋ, ಬರ್ಲೇಬೇಕು. ಯಾವನವನು? ಅಲ್ಲ, ಈ ಕಡೆ ತಾನೇ ಹಾಕ್ಬೇಕಾಗಿತ್ತು ನೀರು, ಆ ಕಡೆ ಹೆಂಗ್ ಹಾಕ್ತಾರ ಅವರು? ಮೇ ಬಿ ಸೆಟ್ ಆಗ್ಲಿ ಅಂತ ಹಾಕ್ತಾ ಇರ್ಬೋದು. ಓಕೆ ಓಕೆ. ಇಲ್ಲೂ ಟ್ರಾಫಿಕ್ ಆಗೋಯ್ತು ಗುರು. ಯಾರ ಊಟ ಬರೋಣ ನಾವು? ಹಿಂಗ್ ಬಂದ್ರು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಇದೇ ಗೊತ್ತಿಲ್ಲ ನಮಗೆ. ಬೆಂಗಳೂರಿಗೆ ಬಂದ್ರು ಅಲ್ಲೂ ಟ್ರಾಫಿಕ್. ಈ ಕಡೆ ಚಂದಾಪುರ ಅಂತೂ ವರ್ಷದಿ ನಡುವೆ ಬಿಡಿ, ಅದ್ರಲ್ಲಿ 2 ಮಾತಿಲ್ಲ. ಚಂದಾಪುರ, ನೆರಳೂರು, ಗೆಸ್ಟ್ ಲೈನ್ ಇವೆರಡು ಹತ್ರ ಅಂತೂ ಟ್ರಾಫಿಕ್ ನೀವು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ. ಹಂಗ ನಿಂತಿರ್ತವ ಗಾಡಿಗಳಲ್ಲಿ, 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ ಯಾವ್ದೇ ತಗೊಳ್ಳಿ, ಅಲ್ಲಂತೂ ಹೆವಿ. ಎಸ್, ನಾ ಹೇಳೋದೇ ಮಾಡ್ತಾ ಹೋಗಿದ್ದೆ. ನಿನ್ನೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬಂದಿದ್ರಿ. ಥಾರ್ ರಾಕ್ಸ್ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ ಇವರು. ಥಾರ್ ರಾಕ್ಸ್ ನಾನು ಯಾವತ್ತೂ ಹತ್ತಿರ್ಲಿಲ್ಲ. ನನಗೆ ಆಕ್ಚುಲಿ ಕಾರ್ ಅಷ್ಟೊಂದು ಓಡ್ಸಕ್ ಬರಲ್ಲ. ಓಕೆ, ಹೈವೇದಲ್ಲಿ ಅಷ್ಟೇ ಓಡಿಸ್ತೀನಿ. ಬೈಕ್ ಓಡಿಸ್ದಂಗೆ ನನಗೆ ಕಾರ್ ಅಷ್ಟೊಂದು ಬರಲ್ಲ. ಯಾಕಂದ್ರೆ ಹತ್ರ ಕಾರ್ ಇಲ್ಲ. ಐಡಿಯಾ ಇದೆ, ತಗೋಬೇಕಂತ ಐಡಿಯಾ ಇದೆ, ನೋಡ್ಬೇಕು. ಈಗ ನೋಡಿ ನಜ್ಜಿ ಡಸ್ಟು, ಹೆಲ್ಮೆಟ್ ಹಾಕ್ದಿರಿದ್ರೆ ಅಷ್ಟೇ ನಮ್ಗೆ ಹೋಗುತ್ತೆ. ಬನ್ನಿ 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 ತಗೊಳ್ಳಿ.
ಓ ಮೈ ಗಾಡ್, ಟ್ರಾಕ್ಷನ್ ಕಂಟ್ರೋಲ್ ಪವರ್ ಲಾಸ್ ಮಾಡ್ಬಿಡ್ತಾನೆ. ಬ್ಯಾಕ್ ಟು ರೋಡ್. ಟೆನ್ಷನ್ ಈಗ ಎಲ್ಲ ತಗೊಂಡ್ಬಿಟ್ಟು ಒಂದು 5 ನಿಮಿಷ ಸಾಕು ನನಗೆ. ನನ್ನ ಫ್ರೆಂಡ್ ಎತ್ತಾಕೊಂಡು ಆಮೇಲೆ ಹೋಗೋದು. ನೋಡ್ರಿ ಟ್ರಾಫಿಕ್ ಏನ್ ಜೀವನ ಬರೋ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ರೋಡ್ ಮಾಡ್ತಾ ಇದ್ರು ಆಕ್ಚುಲಿ. ಈಗ ಪರವಾಗಿಲ್ಲ ಗುರು, ಮಾಡ್ಬಿಟ್ಟಿದ್ದಾರೆ. ಬ್ಯೂಟಿಫುಲ್ ಸನ್ಸೆಟ್. ವಿಡಿಯೋ ಯಾವ ತರ ಬರ್ತಾ ಇದೆಯೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಎಡಿಟ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ ವಿಡಿಯೋಸ್ ಯಾವ ತರ ಬಂದಿದೆ ಅಂತ. ಸೊ ನಿಮ್ಗೊಂದು ಅಪ್ಡೇಟ್ ಇರಲಿ, ಈ ರೋಡಲ್ಲಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಒಂದು ಬರುತ್ತೆ. ಸೊ ಅಲ್ಲೊಂದು ಅಪ್ಡೇಟ್ ಮಾಡ್ತಾ ಇದಾರೆ, ಡಬಲ್ ಟ್ರ್ಯಾಕ್ ಮಾಡ್ತಾ ಇದಾರೆ. ಸೊ ಮೇ ಬಿ ಚಾನ್ಸಸ್ ಇದೆ ಇಲ್ಲಿ ರೋಡ್ ಕ್ಲೋಸ್ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ಟ್ರ್ಯಾಕ್ ಮಾಡ್ಬೇಕಂದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಪಾಸ್ ಮಾಡ್ಬೇಕು. ಮಾಡ್ಬಿಟ್ಟವ್ರ? ಮಾಡ್ಬಿಟ್ಟಿದ್ದಾರೆ ಗುರು. ಓಕೆ, ನಾ ಇವಾಗ ರೀಚ್ ಆದ್ರಿ ಬೊಮ್ಮಂಡಪಳ್ಳಿ. ಓಕೆ, ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ವ್ಲಾಗರ್ಸ್ಗೆ. ಸೊ ನಿಮ್ ಸಪೋರ್ಟ್ ತುಂಬಾ ಬೇಕು ನಮಗೆ. ಈ ತರ ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಕ್ ನಾವು ಬೇಕೇ ಬೇಕು ಗುರು. ಓಕೆ, ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ.